ಇವಾಗ ನಾನು ನಿಮಗೆ ಟಾಪ್ 3 ಇಂಟರ್ನ್ಯಾಷನಲ್ ETF ಬಗ್ಗೆ ಹೇಳ್ತೀನಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ US ಮತ್ತೆ ಚೈನಾ ಮಾರ್ಕೆಟ್ ಇರೋ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ ಮಾಡೋದಾಗುತ್ತೆ. ಇದರಿಂದ ನಿಮ್ಮ ಪೋರ್ಟ್ಫೋಲಿಯೋ ಒಳ್ಳೆ ಡೈವರ್ಸಿಫಿಕೇಶನ್ ಆಗುತ್ತೆ. ಲಾಸ್ಟ್ 2 ಇಯರ್ಸ್ ಇಂಡಿಯನ್ ಮಾರ್ಕೆಟ್ ಗ್ರೋತ್ ಆಗಿಲ್ಲ, ಬಟ್ US ಮತ್ತೆ ಚೈನಾ ಮಾರ್ಕೆಟ್ ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ. ಅದರಿಂದ ಇಂಡಿಯನ್ ಸ್ಟಾಕ್ಸ್ ನಿಮ್ಗೆ ಲಾಸ್ ಆಗಿದ್ರು, ಇದರಲ್ಲಿ ಪ್ರಾಫಿಟ್ ಆಗಿರ್ತಿತ್ತು. ಡೈವರ್ಸಿಫಿಕೇಶನ್ ಚೆನ್ನಾಗಾಗುತ್ತೆ. ಈ 3 ETFs ಅಲ್ಲಿ ಥರ್ಡ್ ಒನ್ ಯಾವ್ದು ಹೇಳ್ತೀನೋ ಅದು ನಿಮ್ಗೆ ತುಂಬಾ ಫೇವ್ರೇಟ್. ಫಸ್ಟ್ ಒನ್ ಬಂದ್ಬಿಟ್ಟು ಮೋತಿಲಾಲ್ ಓಸ್ವಾಲ್ ನಾಸ್ಡ್ಯಾಕ್ 100 ETF. ಸೊ ಇದರಲ್ಲಿ ಏನಾದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ US ಅಲ್ಲಿರೋ ಗೂಗಲ್, ಮೆಟಾ, NVIDIA ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಾಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 230 rupees ಇದೆ. ಲಾಸ್ಟ್ 20 years ಡೇಟಾ ತಗೊಂಡ್ರು ಆನ್ ಅವರೇಜ್ ಮಿನಿಮಮ್ ಮೋರ್ ದೆನ್ 22% ರಿಟರ್ನ್ ಕೊಟ್ಟಿದೆ. ಸೊ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಪಾನ್ ಇಂಡಿಯಾ ಆಂಗ್ಸೆಂಗ್ ETF. ಸೊ ಇದು ಬಂದ್ಬಿಟ್ಟು ಚೈನಾದ್ದು. ಸೊ ಇದರಲ್ಲಿ ಏನಾದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಚೈನಾದಲ್ಲಿರೋ ಅಲಿಬಾಬಾ, HSBC, BYD ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ದಂಗಾಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 450 rupees ಇದೆ. ಲಾಸ್ಟ್ 3 years ರಿಟರ್ನ್ ತೆಗೆದ್ರೆ ಇಷ್ಟೆಲ್ಲ ಜಿಯೋ ಪೊಲಿಟಿಕಲ್ ವಾರ್ ಸಿಚುವೇಶನ್ ಸಮೇತ ಮಿನಿಮಮ್ 25% ರಿಟರ್ನ್ ಇದೆ, ಜಾಸ್ತಿ ಕೊಟ್ಟಿದೆ. ಸೊ ಇವಾಗ ಲಾಸ್ಟ್ ಒನ್, ಇದು ನನ್ನ ಫೇವ್ರೇಟ್. ಸೊ ಮಿರಾಯಿ ಅಸೆಟ್ S&P 500 ಟಾಪ್ 50 ETF. ಸೊ S&P 500 ಇದರಲ್ಲಿ 500 ಕಂಪ್ನೀಸ್ ಇದೆ US ಅದು. ಅದರಲ್ಲಿ ಟಾಪ್ 50 ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಯಾವ್ದು ಬರುತ್ತೆ ಅಮೆಝಾನ್, ಮೆಟಾ, ಟೆಸ್ಲಾ, ಗೂಗಲ್ ಇದರ ಕಂಪ್ನೀಸ್ ಟಾಪ್ 50 ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 70 rupees ಇದೆ. ಸೊ ಇದ್ರದ್ದು ಅಷ್ಟೇ ಲಾಸ್ಟ್ 5 years ರಿಟರ್ನ್ ತಗೊಂಡ್ರು ಮಿನಿಮಮ್ 25% ಇಂದ ಜಾಸ್ತಿ ರಿಟರ್ನ್ ಕೊಟ್ಟಿದೆ. ಸೊ ಇದರಿಂದ ನಿಮ್ಮ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಶನ್ ತುಂಬಾ ಚೆನ್ನಾಗುತ್ತಿದೆ. ಸೊ ಇದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕೆ ಮುಂಚೆ ನೀವು ಒಂದ್ಸತಿ ಅನಾಲಿಸಿಸ್ ಮಾಡಿ ಅಂಡ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.